ಗೃಹ ಪ್ರವೇಶ ಮಾಡಬೇಕಾದರೆ ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು, ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರದು, ಯಾವ ದಿನ ಯಾವ ಸಮಯದಲ್ಲಿ ಹಾಲನ್ನು ಉಕ್ಕಿಸಬೇಕು, ಹೋದ ಮನೆಯಿಂದ ಜೀವನದಲ್ಲಿ ಏಳಿಗೆ ಹೊಂದಲು ಯಾವ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಒಂದು ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ಹೋಗಬೇಕಾದರೆ ಯಾವೆಲ್ಲ ಜಾಗ್ರತೆಗಳನ್ನ ವಹಿಸಬೇಕು ಅಂತ ತಿಳಿಯೋದಾದರೆ, ಮೊದಲು ನೀವು ಹೋಗುವಂತಹ ಮನೆಯಲ್ಲಿ ಮುಂಚೆ ಯಾರು ವಾಸ ಮಾಡುತ್ತಿದ್ರು ಅವರು ಆ ಮನೆಯನ್ನು ಖಾಲಿ ಮಾಡಿ ಎಷ್ಟು ದಿನ ಆಗಿದೆ ಎಂದು ವಿಚಾರಿಸಿ. ಯಾವ ಕಾರಣಕ್ಕಾಗಿ ಖಾಲಿ ಮಾಡಿದ್ರು, ಏನಾದರೂ ಸಮಸ್ಯೆಗಳು ಇತ್ತಾ, ಯಾರಾದರೂ ಆ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರ, ಇದನ್ನೆಲ್ಲ ಮೊದಲೇ ಪರಿಶೀಲನೆ ಮಾಡಿರಬೇಕು. ಎಷ್ಟೋ ಜನ ಇದನ್ನೆಲ್ಲ ಗಮನಿಸದೆ ಆ ಮನೆಗೆ ಹೋಗಿ ಏಳಿಗೆಯೇ ಆಗದೆ ವಿಪರೀತ ಕಷ್ಟಗಳಿಂದ ಜೀವನ ಕಳೀತಾ ಇರ್ತಾರೆ. ಈ ತಪ್ಪನ್ನು ಎಂದಿಗೂ ಮಾಡಬಾರದು. ಬದಲಾಗಿ ನೀವು ಹೋಗುವಂತಹ ಆ ಮನೆಯ ಎಲ್ಲಾ ವಿಚಾರಗಳನ್ನು ಆದಷ್ಟು ತಿಳಿದುಕೊಂಡು ನಂತರ ಆ ಮನೆಯಲ್ಲಿ ವಾಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಸೋಮವಾರ, ಮಂಗಳವಾರ ಹಾಗೂ ಅಮಾವಾಸ್ಯೆ ಹಿಂದೆ ಮುಂದೆ ದಿನಗಳು ಹಾಗೂ ಅಮಾವಾಸ್ಯೆ ದಿನಗಳಂದು ಗೃಹ ಪ್ರವೇಶ ಅಥವಾ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಬಾರದು. ತುಂಬಾ ಆಗೋದೇ ಇಲ್ಲ ಅನ್ನೋದಾದರೆ ಶನಿವಾರ, ಭಾನುವಾರ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಬಹುದು. ಯಾವಾಗಲೂ ಬುಧವಾರದ ದಿನ, ಗುರುವಾರದ ದಿನ, ಶುಕ್ರವಾರದ ದಿನ ಮನೆ ಖಾಲಿ ಮಾಡಿ ಮತ್ತೊಂದು ಮನೆಗೆ ಹೋದರೆ ತುಂಬಾ ಶುಭ. ತಿಥಿಗಳ ಪ್ರಕಾರ ನೋಡುವುದಾದರೆ ತದಿಯ, ಪಂಚಮಿ, ಸಪ್ತಮಿ, ದಶಮಿ, ಏಕಾದಶಿ ತಿಥಿಗಳಂದು ಮನೆ ಬದಲಾಯಿಸಿಕೊಂಡರೆ ತುಂಬಾ ಒಳ್ಳೆಯದು. ಹಾಲು ಉಕ್ಕಿಸಲು ಒಂದು ವಿಶೇಷ ಮುಹೂರ್ತ ಹಾಗೂ ದಿನವನ್ನು ಗುರುತು ಮಾಡಿಕೊಂಡು ನಂತರ ಹಾಲನ್ನು ಉಕ್ಕಿಸಬೇಕು. ಶುಭ ದಿನ, ಶುಭ ಮುಹೂರ್ತ ಗೊತ್ತಿಲ್ಲ ಅನ್ನೋದಾದರೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಹಾಲನ್ನು ಉಕ್ಕಿಸಿ ದೇವರ ಪೂಜೆಯನ್ನ ಮಾಡಿ ವಾಸ ಮಾಡಲು ಶುರು ಮಾಡಬಹುದು. ಮನೆಗೆ ಪ್ರವೇಶ ಮಾಡುವ ಮುನ್ನ ಆ ಮನೆಯ ಹೊಸ್ತಿಲನ್ನು ಮೊದಲು ಶುದ್ಧ ಜಲದಿಂದ ತೊಳೆದು ಅರಿಶಿಣ ಹಚ್ಚಿ ಮಹಾಲಕ್ಷ್ಮಿ ಸ್ವರೂಪವಾದ ಹೊಸ್ತಿಲಿಗೆ ಕುಂಕುಮದ ಬೊಟ್ಟನ್ನ ಇಟ್ಟು ಬೇಡಿಕೊಳ್ಳಬೇಕು. ಅಮ್ಮ ಮಹಾಲಕ್ಷ್ಮಿ, ಈ ಹೊಸ್ತಿಲಿನ ಮೂಲಕ ಈ ಮನೆಗೆ ಪ್ರವೇಶ ಮಾಡ್ತಾ ಇದ್ದೀವಿ. ನಮಗೆ ಈ ಮನೆಯಿಂದ ಸರ್ವವೂ ಶುಭವಾಗಲಿ, ಎಲ್ಲಾ ರೀತಿಯ ಏಳಿಗೆಯನ್ನ ಕೊಟ್ಟು ಅರಸು ಎಂದು ಕೈ ಮುಗಿಬೇಕು. ನಂತರ ಬಾಗಿಲಿಗೆ ಸಾಧ್ಯವಾದರೆ ಮಾವಿನ ತೋರಣವನ್ನ ಕಟ್ಟಿ ಮನೆಗೆ ಪ್ರವೇಶ ಮಾಡಬೇಕು. ಮನೆಯ ಒಳಗೆ ಪ್ರವೇಶ ಮಾಡುವಾಗ ಬಲಗಾಲನ್ನ ಇಟ್ಟು ಪ್ರವೇಶ ಮಾಡಬೇಕು. ನೀವು ಹಳೆ ಮನೆಯಿಂದ ತರಬೇಕಾದ ವಸ್ತುಗಳು ಯಾವುದು ಅಂತ ನೋಡೋದಾದರೆ ಮೊದಲನೆಯದಾಗಿ ಧಾನ್ಯಗಳನ್ನ ತೆಗೆದುಕೊಂಡು ಹೊಸ ಮನೆಗೆ ಬರಬೇಕು. ತುಂಬಿದ ಬಿಂದಿಗೆ ನೀರನ್ನು ಅಥವಾ ಒಂದು ಚೊಂಬಿನಷ್ಟು ನೀರನ್ನು ಹೊಸ ಮನೆಗೆ ತರಬೇಕು. ಮಂಗಳಕರ ವಸ್ತುಗಳನ್ನು ಹೊಸ ಮನೆಗೆ ಮೊದಲು ತರಬೇಕು. ಅರಿಶಿಣ, ಕುಂಕುಮ, ಗಂಧ ಪುಷ್ಪಗಳನ್ನ, ಪೂಜಾ ದ್ರವ್ಯಗಳನ್ನ ತರಬೇಕು. ಮನೆ ದೇವರ ಫೋಟೋ ಆಗಿರಬಹುದು, ಲಕ್ಷ್ಮೀನಾರಾಯಣರ ಫೋಟೋ ಆಗಿರಬಹುದು, ಹೊಸ ಮನೆಗೆ ತರಬಹುದು. ಲಕ್ಷ್ಮೀ, ಗಣಪತಿ, ಸರಸ್ವತಿ ದೇವಿ ಒಟ್ಟಿಗೆ ಇರುವಂತಹ ಫೋಟೋ ಆಗಿರಬಹುದು. ಶಿವ, ಪಾರ್ವತಿ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಗಣೇಶ ಒಂದೇ ಫೋಟೋದಲ್ಲಿ ಇರುವಂತಹ ಫೋಟೋವನ್ನ, ಶಿವ ಕುಟುಂಬದ ಫೋಟೋವನ್ನ ಕೂಡ ನೀವು ಹೊಸ ಮನೆಗೆ ತರಬಹುದು. ಹೊಸ ಪೊರಕೆಯನ್ನ ಹೊಸ ಮನೆಗೆ ನೀವು ತರಬಹುದು. ಒಳಕಲ್ಲು, ರುಬ್ಬುವ ಗುಂಡು, ಗಂಧ ತೇಯುವಂತಹ ಮಣೆಯನ್ನ ಹೊಸ ಮನೆಗೆ ತರಬಹುದು. ವಿಳ್ಯದೆಲೆ, ಉಪ್ಪು, ಹಾಲು, ಬೆಲ್ಲ, ಅಕ್ಕಿಯನ್ನು ಹೊಸ ಮನೆಗೆ ಹೋಗುವಾಗ ಮೊದಲು ತೆಗೆದುಕೊಂಡು ಹೋಗಬೇಕು. ನಂತರ ಉಳಿದ ಸಾಮಗ್ರಿ, ಫರ್ನಿಚರ್ಗಳನ್ನ ತೆಗೆದುಕೊಂಡು ಹೋಗಬಹುದು. ಯಾವುದೇ ಕಾರಣಕ್ಕೂ ಹಳೆ ಮನೆಯಿಂದ ಹೊಸ ಮನೆಗೆ ಹೋಗಬೇಕಾದರೆ ಹಳೆ ಮನೆಯಲ್ಲಿ ಬಳಸುತ್ತಿದ್ದಂತಹ ಪೊರಕೆಯನ್ನ ತೆಗೆದುಕೊಂಡು ಹೋಗಬಾರದು. ಹಳೆ ಮನೆಯಲ್ಲಿ ಮನೆ ಒರೆಸಲು ಬಳಸುತ್ತಿದ್ದಂತಹ ಬಟ್ಟೆಯನ್ನ ತೆಗೆದುಕೊಂಡು ಹೋಗಬಾರದು. ಅಡುಗೆ ಮನೆಯಲ್ಲಿ ಬಳಸುತ್ತಿದ್ದಂತಹ ಮಸಿಬಟ್ಟೆಯನ್ನ ತೆಗೆದುಕೊಂಡು ಹೋಗಬಾರದು. ಎಷ್ಟೋ ಜನ ಈ ಒಂದು ತಪ್ಪನ್ನ ಮಾಡ್ತಾ ಇರ್ತೀರಾ. ಇನ್ನು ಎಷ್ಟೋ ಜನ ಹೇಳ್ತಿರ್ತೀರಾ, ನಾವು ಯಾವಾಗ ಯಾವುದೇ ಮನೆಗೆ ಹೋದರೂ ಏಳಿಗೆ ಅನ್ನೋದೇ ಆಗೋದಿಲ್ಲ ಅಂತ. ಅಂತವರು ನೀವು ಬಳಸುತ್ತಿದ್ದಂತಹ ಪಾದರಕ್ಷೆಗಳನ್ನ, ಅಂದರೆ ಚಪ್ಪಲಿಯಲ್ಲಿ ಒಂದು ಜೊತೆ ಚಪ್ಪಲಿಯನ್ನಾದರೂ ಹೊಸ ಮನೆಗೆ ಹೋದಾಗ ಹೊಸದಾಗಿ ತಂದು ಬಳಸಲು ಆರಂಭಿಸಬೇಕು. ಹಳೆ ಮನೆಯಲ್ಲಿ ಬಳಸುತ್ತಿದ್ದಂತಹ ಚಪ್ಪಲಿಯನ್ನೇ
ಹೊಸ ಮನೆಗೆ ಬಂದಾಗಲೂ ಬಳಸಬಾರದು. ಎಷ್ಟೋ ಜನ ಹೊಸ ಮನೆಗೆ ಹೋದಾಗ ಗೋಮಾತೆಯನ್ನು ಹೊಸ ಮನೆ ಕಟ್ಟಿಸಿದಾಗ ಗೃಹಪ್ರವೇಶ ಮಾಡುವಾಗ ಮನೆಯ ಒಳಗೆ ಓಡಾಡಿಸಿ ಪೂಜಿಸುತ್ತಾರೆ. ನೀವು ಸ್ವಂತ ಮನೆ ಅಲ್ಲದೆ ಬಾಡಿಗೆ ಮನೆಗೆ ಹೋದಾಗಲೂ ಕೂಡ ಒಂದು ಸಲ ಗೋಮಾತೆಯನ್ನು ಮೊದಲು ಗೃಹಪ್ರವೇಶ ಮಾಡಿಸಬೇಕು. ಸಾಧ್ಯವಾಗುವುದಿಲ್ಲ ಅನ್ನೋದಾದರೆ ಚಿಕ್ಕ ಗೋಮಾತೆಯ ಬೊಂಬೆಯನ್ನು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಮನೆಯ ಎಲ್ಲಾ ಕೋಣೆಗೂ ಹಿಡಿದು ಓಡಾಡಬೇಕು. ಇನ್ನು ನೀವು ನಿಂತು ಹೋದ ಗಡಿಯಾರವನ್ನ, ಕೆಟ್ಟು ಹೋದ ಗಡಿಯಾರವನ್ನ ಹಳೆ ಮನೆಯಿಂದ ಹೊಸ ಮನೆಗೆ ತೆಗೆದುಕೊಂಡು ಹೋಗಬಾರದು. ಇದರಿಂದ ಹೊಸ ಮನೆಗೆ ನೀವು ಹೋದಾಗ ಯಾವುದೇ ರೀತಿಯ ಏಳಿಗೆ ಅನ್ನೋದೇ ಆಗೋದಿಲ್ಲ. ಹಳೆ ಮನೆಯಲ್ಲಿ ಏನಾದರೂ ಉಪ್ಪಿನ ಡಬ್ಬ ಬಿದ್ದು ಆ ಡಬ್ಬಕ್ಕೆ ಮುಚ್ಚಳ ಇಲ್ಲವೆಂದರೆ ಆ ರೀತಿಯ ಉಪ್ಪಿನ ಡಬ್ಬವನ್ನು ಹೊಸ ಮನೆಗೆ ತರಬಾರದು. ಅಸಲಿಗೆ ಮುಚ್ಚಳ ಇಲ್ಲದ ಉಪ್ಪಿನ ಡಬ್ಬ ಬಳಸಲೇಬಾರದು. ಆ ರೀತಿ ಬಳಸುತ್ತಾ ಬಂದರೆ ಆ ಮನೆಯಲ್ಲಿ ಸದಾ ಸಾಲಗಳು ಹೆಚ್ಚಾಗ್ತಾ ಇರುತ್ತೆ. ಉಪ್ಪಿನ ಡಬ್ಬಕ್ಕೆ ಸದಾ ಮುಚ್ಚಳ ಹಾಕಿಡಬೇಕು. ಇಲ್ಲವಾದರೆ ಸಾಲಗಳು ಕ್ರಮವಾಗಿ ಹೆಚ್ಚುತ್ತದೆ. ಇನ್ನು ಒಗೆಯದ ಬಟ್ಟೆಗಳನ್ನ ಯಾವುದೇ ಕಾರಣಕ್ಕೂ ನೀವು ಖಾಲಿ ಮಾಡಿ ಮತ್ತೊಂದು ಮನೆಗೆ ಹೋಗುವಾಗ ತೆಗೆದುಕೊಂಡು ಹೋಗಬಾರದು. ಅಂದರೆ ಮೈಲಿಗೆ ಬಟ್ಟೆಗಳನ್ನ ಒಂದು ಮನೆಯಿಂದ ಮತ್ತೊಂದು ಮನೆಗೆ ತೆಗೆದುಕೊಂಡು ಹೋಗಬಾರದು. ಹಳೆಯದಾದ ಅರಿದು ಹೋದ ವಸ್ತ್ರಗಳನ್ನ ಕೂಡ ಹೊಸ ಮನೆಗೆ ತೆಗೆದುಕೊಂಡು ಹೋಗಬಾರದು. ಹೊಸ ಮನೆಗೆ ಮೊದಲು ಕಾಲಿಡುವಾಗ ಆ ಮನೆಯ ಮುಂದೆ ಒಂದು ತೆಂಗಿನಕಾಯಿ ಸಸಿ ನೆಟ್ಟಿ ನಂತರ ಆ ಮನೆ ಒಳಗೆ ಪ್ರವೇಶ ಮಾಡಿದರೆ ಕಲ್ಪವೃಕ್ಷ ಬೆಳೆದಂತೆ ಆ ಮನೆಯ ಅಭಿವೃದ್ಧಿ ಕೂಡ ಆಗ್ತಾ ಹೋಗುತ್ತೆ. ಇನ್ನು ಅದೃಷ್ಟ ಲಕ್ಷ್ಮಿ ಅನುಗ್ರಹ ಸಿಗಬೇಕೆಂದರೆ ಮನೆಯ ಒಳಗೆ ಮೊದಲ ಸಲ ಪ್ರವೇಶ ಮಾಡಿ ನಂತರ ಹಾಲನ್ನು ಉಕ್ಕಿಸಬೇಕು. ಅದೃಷ್ಟ ಲಕ್ಷ್ಮಿ ಅನುಗ್ರಹದಿಂದ ಆ ಮನೆಯ ಎಲ್ಲರ ಏಳಿಗೆಯಾಗಿ ಅಷ್ಟೈಶ್ವರ್ಯ ಮನೆಯಲ್ಲಿ ನೆಲೆಸಲು ಮನೆ ಒಳಗಿನ ಎಲ್ಲಾ ಕೋಣೆಗಳ ಬಾಗಿಲ ಮುಂಭಾಗದಲ್ಲಿ ಒಂದೊಂದು ಎಳನೀರನ್ನ ಇಟ್ಟು ನಂತರ ಹಾಲನ್ನು ಉಕ್ಕಿಸಿ ದೇವರ ಪೂಜೆಯನ್ನ ಮಾಡಿಕೊಳ್ಳಬೇಕು. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕಾದರೆ ಮಹಾಲಕ್ಷ್ಮಿ ಸ್ವರೂಪವಾದ ಆ ಮನೆಯ ಯಜಮಾನಿ ತುಂಬಿದ ಬಿಂದಿಗೆಯನ್ನು ಹಿಡಿದು ಬಲಗಾಲನ್ನ ಮೊದಲು ಹಾಕಿ ಮನೆಗೆ ಪ್ರವೇಶ ಮಾಡಬೇಕು. ಇದರಿಂದ ಲಕ್ಷ್ಮಿ ಅಂಶ ಆ ಮನೆಗೆ ಪ್ರವೇಶವಾಗುತ್ತೆ. ತುಂಬಿದ ಬಿಂದಿಗೆ ಅದೃಷ್ಟದ ಸಂಕೇತ, ಅಭಿವೃದ್ಧಿಯ ಸಂಕೇತ. ಹಾಲನ್ನು ಉಕ್ಕಿಸಿದ ಮೇಲೆ ಏನಾದರೂ ಸಿಹಿ ಮಾಡಿ ದೇವರ ಮುಂದಿಟ್ಟು ಮನೆ ಮಂದಿಯೆಲ್ಲ ಸೇವಿಸುವುದರ ಜೊತೆಗೆ ಮುತ್ತೈದೆಯರನ್ನ ಮನೆಗೆ ಕರೆಸಿ ಅರಿಶಿಣ ಕುಂಕುಮ ಕೊಟ್ಟು ನಮಸ್ಕರಿಸಬೇಕು. ನೋಡಿದ್ರಲ್ಲ, ಗೃಹ ಪ್ರವೇಶ ಮಾಡಬೇಕಾದರೆ ಒಂದು ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ಹೋಗಬೇಕಾದರೆ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಶುಭವಾಗಲಿ. ಧನ್ಯವಾದಗಳು ಸ್ನೇಹಿತರೆ.